ನಾವು ಪಿಸು ಮಾತಾಡಿದ್ರು ಅದು ನಿಂಗೆ ಏನು ಅಂತ ಅರ್ಥ ಆಗ್ತಿತ್ತು. ನಮ್ಮನೇಲೂ ಎಷ್ಟೋ ಬಾಗಿಲುಗಳಿವೆ, ರೂಮ್ಗಳಿವೆ, ಆದರೆ ನಮ್ಗೆ ಅದನ್ನೆಲ್ಲ ಹಾಕಿ ಅಭ್ಯಾಸನೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮನೇಲಿ ಪ್ರೈವಸಿ ಅನ್ನೋದಕ್ಕೆ ಜಾಗನೇ ಇಲ್ಲ ಅಮ್ಮ. ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿರ್ತಿದ್ವಿ. ಆದರೆ ಈ ಶ್ರೀಮಂತರು ಇಂಥ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಸ್ಕೊಳ್ಳೋದೆ ಅವ್ರಿಗೆ ಪ್ರೈವಸಿ ಬೇಕು ಅಂತ. ಈ ಲಕ್ಸುರಿ ಲೈಫ್ ಸ್ಟೈಲಲ್ಲಿ ಫಾಲೋ ಮಾಡಬೇಕಾಗಿರೋ ತುಂಬ ಮ್ಯಾನರ್ಸ್ಗಳಿವೆ. ಅದರಲ್ಲಿ ಈ ಥರ ಡೋರ್ ನಾಕ್ ಮಾಡ್ಕೊಂಡು ಒಳಗಡೆ ಬರೋದು ಒಂದು. ಮನೆಗಳು ಬದಲಾಗೋ ಜೊತೆ ನಾವು ಬದಲಾಗ್ಬಿಡ್ತೀವಮ್ಮ. ನೀನು ನೊಂದ್ಕೋಬೇಡ ಆಯಿತಾ? ನಾನು ಅವನ ಹತ್ರ ಮಾತಾಡ್ತೀನಿ. ಯಜಮಾನ್ರೆ, ಯಜಮಾನ್ರೆ, ಎಂತಕ್ಕೆ ಹಿಂಗೆ ಬೇಜಾರಲ್ಲಿ ಕೂಕೊಂಡಿರಿ? ಕಾಶಿ, ಯಾಕೋ ನನ್ನ ಮನಸ್ಸು ಸರಿಯಿಲ್ಲ ಕಡೆಯ. ದಿವಸ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿ ಹೇಳ್ತಿದ್ದವ್ರು ನೀವು. ಇವತ್ತು ಮನಸ್ಸು ಸರಿ ಇಲ್ಲ ಅಂದಳಿ ಹಿಂಗೆ ಒಬ್ಬರೇ ಕೂಕೊಂಡಿರಲ್ಲ. ಎಂಥವ್ರು ಸಮಸ್ಯೆ ಹೇಳಿ ಮರ್ರೆ. ದೇಹಕ್ಕೆ ಸಮಸ್ಯೆ ಆದರೆ ತಡ್ಕೋಬಹುದಪ್ಪ, ಆದರೆ ಮನಸ್ಸಿಗೆ ಸಮಸ್ಯೆ ಆದರೆ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಎಲ್ಲ ಸೌಕರ್ಯನೂ ಇದೆ, ಎಲ್ಲ ವ್ಯವಸ್ಥೆನೂ ಇದೆ, ಆದರೆ ಯಾಕೋ ಏನೋ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆಯಪ್ಪ. ಈ ಶ್ರೀಮಂತಿಕೆ, ಈ ವೈಭೋಗ, ಈ ಏಕಾಂತ ಯಾಕೋ ನನಗಾಗ್ಬರ್ತಿಲ್ಲ ಕಡೆಯ. ಹೌದು ಯಜಮಾನ್ರೆ, ನನ್ನ ಮನಸ್ಸಲ್ಲೂ ಇದೇ ವಿಷಯ ಓಡ್ತಾ ಇದ್ದೆ. ನಾನು ನಿಮ್ಮ ಮನೆಗೆ ಬಂದು, ಗಿರ್ಜಮ್ಮ ಒಂದು ಸ್ವಲ್ಪ ಬಜ್ಜಿ ಮಾಡಿ ಕೊಡ್ತೀರಾ ಅಂದಳಿ ಕೇಂಬುದ್ರಲ್ಲಿ ಒಂದು ನಮ್ನಿ ಸುಖ ಇದ್ದಿತ್ತು ಮರ. ಆರೆ ಇಲ್ಲಿ ನಾವು ಕೇಂಬಕ್ಕೂ ಮುಂಚೆ ಎಲ್ಲ ನಮ್ಮ ಕೈ ಸೇರುತ್ತೆ, ಆರೆ ಆ ಖುಷಿ ಮಾತ್ರ ಇಲ್ಲ ಕಣ್. ಹೌದಪ್ಪ, ಅದಕ್ಕೆ ದೊಡ್ಡವರು ಹೇಳಿದರೆ ಎಲ್ಲ ಮನೆಯ ತಿರುಗಿದರೂ ನಮ್ಮ ಮನೆಯೇ ನಮಗೆ ಚಂದ ಅಂತ. ಹಬ್ಬ, ಅಂತೂ ಇಂತೂ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಆದರೆ ಗಿರಿಗೆ ಯಾವಾಗ ಅರ್ಥ ಆಗುತ್ತೋ ಏನು. ಅಲ್ಲಪ್ಪ, ನೀನೇ ಹೇಳು, ನಾವು ನಂಜನಗೂಡಲ್ಲಿರೋ ಗುಡಿಸಲು ಮನೆಯಿಂದ ಬೆಂಗಳೂರಲ್ಲಿರೋ ತಾರಸಿ ಮನೆಗೆ ಬರೋದಕ್ಕೆ ನಾವು 30 ವರ್ಷ ತಗೊಂಡಿದ್ದೀವಿ ಅಲ್ವೇನಪ್ಪ? ಹೌದಪ್ಪ, ಬೆಂಗಳೂರು ಅಂತ ದೊಡ್ಡ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿ ಬಹಳ ಕಷ್ಟಪಟ್ಟು ಸಂಸಾರ ಹೊಡೆದ್ವಿ. ಕೊನೆಗೆ ಆ ಬಾಡಿಗೆ ಮನೆಯೇ ಸ್ವಂತ ಮನೆಯೂ ಮಾಡ್ಕೊಂಡ್ವಿ. ಅದ್ರ ಹಿಂದೆ ನಿನ್ನ ಪರಿಶ್ರಮ ಎಷ್ಟಿದೆಯಪ್ಪ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲನೇ ಆ ಮನೆ ಶಿವರೇ. ಹಾಗಾಗಿ ಆ ಮನೆಯಲ್ಲಿ ಎಂಥದೇ ದೊಡ್ಡ ಸಮಸ್ಯೆ ಬಂದರೂ ಅದೇನು ದೊಡ್ಡ ವಿಷಯ ಅಂದೇಳಿ ನಮಗೇನು ಅನಿಸ್ತಾ ಇರಲಿಲ್ಲ. ಅದು ಸರಿ, ಇದಕ್ಕಿದ್ದ ಹಾಗೆ ಇಂಥ ವೈಭೋಗ ಸಿಕ್ಬಿಟ್ರೆ ಬರೋ ಎಲ್ಲ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳು. ಆದರೆ ಇಲ್ಲಿ ಹೆಸರಿಗೆ ಮಾತ್ರ ಸೆಕ್ಯೂರಿಟಿ. ಏನಾದರೂ ಸಮಸ್ಯೆ ಆಗಿ ಜೋರಾಗಿ ಕಿಚ್ಕೊಂಡ್ರು ಯಾರಿಗೂ ಕೇಳಿಸಲ್ಲ. ಅದೇ ಅಲ್ಲಿ ನಮ್ಮ ಮನೇಲಿ ಒಂದು ಸಣ್ಣ ಲೋಟ ಬಿದ್ರು ಸರಿ, ಅಪ್ಪದವರೆಲ್ಲ ಓಡ್ ಬಂದ್ಬಿಡ್ತಾರೆ, ಏನಾಯ್ತು 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 ಅಂತ ಕೇಳಕ್ಕೆ. ಸೆಕ್ಯೂರ್ ಲೈಫ್ ಅಂದರೆ ಅದಪ್ಪ, ಸೆಕ್ಯೂರ್ ಲೈಫ್ ಅಲ್ಲ,
ಸಾರಿ ರೀ, ನೀವು ಹೇಳಿದ್ದೆಲ್ಲ ನಿಜ. ಈ ಲಕ್ಷರಿ ಜೀವನ ನಮಗೆ ಬೇಡ. ಬನ್ರಿ, ನಮ್ಮ ಮನೆಗೆ ಹೋಗ್ಬಿಡೋಣ. ಹೌದು ಬಾವ, ಇದೆಲ್ಲ ತೋರ್ಕೆಗಷ್ಟೇ ಚಂದ. ನಿಜವಾದ ಜೀವನ ಇರೋದು ಇಲ್ಲಲ್ಲ, ನಮ್ಮನೇಲೆ. ಹೌದಪ್ಪ, ನಾವು ಈಗಲೇ ನಮ್ಮನೆಗೆ ಹೋಗೋಣವಾ? ಹ್ಞೂ ಅಪ್ಪ, ಈಗಲೇ ಹೊರಟ್ಬಿಡೋಣ. ಸದ್ಯ ಸದ್ಯ ಎಲ್ರಿಗೂ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಭಗವಂತ. ಸಾಕು. ಹಂಗಾರೆ ಈಗಲೇ ಹೊರಡು ಶಿವ ಅವರೇ. ಇರಿ ಕಾಶಿ ಅವರೇ, ನಾವು ಇದಕ್ಕಿದ್ದಾಗೆ ಹೊರಟ್ಬಿಟ್ರೆ ಈ ಮನೆ ನೋಡ್ಕೊಳ್ಳಿ ಅಂತ ನನ್ನ ಫ್ರೆಂಡ್ ನನಗೆ ಹೇಳ್ಬಿಟ್ಟು ಹೋದ್ನಲ್ಲ, ಅವನಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಅಷ್ಟರಲ್ಲಿ ನೀವೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ. ಸರಿ. ಒಂದು ನಿಮಿಷ, ಹೇಗೋ ಈ ಮನೆಯಿಂದ ಹೋಗ್ತಾ ಇದ್ದೀವಿ, ಒಂದೇ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಡ್ತೀನಿ. ಸ್ಮೈಲ್. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಶಿವಕೃಪಾ, ವಿ ಆರ್ ಕಮ್ಮಿಂಗ್. ಹ್ಯಾಶ್ಟ್ಯಾಗ್ ಸ್ವೀಟ್ ಹೋಮ್. ಏನಪ್ಪ, ನನ್ನ ಮಗ ಬರಲೇ ಇಲ್ಲ ಎಷ್ಟೊತ್ತಾದ್ರೂ. ಎಲ್ಲ ಪ್ಯಾಕ್ ಆಗಿದೆ, ಟೈಮ್ ಬೇರೆ ಆಗಿದೆ, ಏನು ಮಾಡೋದು? ನೋಟಿಫಿಕೇಶನ್ ಬಂದಿದೆ. ಅಯ್ಯಯ್ಯೋ, ನಮ್ಮ ಏಂಜಲ್ ಗೌರಿ ವಾಪಸ್ ಬರ್ತಿದ್ದೀನಿ ಅಂತ ಹಾಕಿದ್ದಾರೆ. ಅಯ್ಯಪ್ಪ, ಏನು ಮಾಡೋದೀಗ? ನಾನು ಅಕಸ್ಮಾತ್ ನೋಟಿಫಿಕೇಶನ್ ನೋಡಲಿಲ್ಲ ಅಂದರೆ ಸಿಗಾಕೊಂಡೇ ಬಿಡ್ತಿದ್ದೆ. ಹೋ, ನನ್ನ ಮಗ ಬೇರೆ ಬಂದಿಲ್ಲ, ಎಲ್ಲ ಪ್ಯಾಕ್ ಆಗಿದೆ. ಬೇಗ ಬಂದರೆ ತುಂಬಿಸ್ಕೊಂಡು ಹೋಗ್ಬಿಡೋದೆ. ಮೇಡಮ್ ಬರೋಷ್ಟೊಳಗಡೆ ಇನ್ನೇನಾದ್ರು ಉಳಿಸಿದ್ದೀನಿ ಅಂತ ಯೋಚನೆ ಮಾಡ್ಬೇಕಲ್ಲ. ದೇವ್ರ ಮನೇಲಿ ದೀಪಾಲಿಕಮ್ಮ ಮತ್ತು ಬೆಳ್ಳಿಚಮ್ಮ ಮರ್ತಿದ್ದೆ. ಅವ್ರು ಬರೋಷ್ಟೊಳಗಡೆ ಎತ್ತಾಕ ಬಂದ್ಬಿಡ್ತೀನಿ. ಆಹಾ, ಇರಿ, ನಮ್ಮ ಏರಿಯಾಗೆ ಬರ್ತಿದ್ದ ಹಾಗೆ ನಮ್ಮ ಏರಿಯಾ ಗಾಳಿ ನಮ್ಗೆ ಎಷ್ಟು ಹಿತ ಕೊಡ್ತಾ ಇದೆ ಅಲ್ವಾ? ಇನ್ನು ಮನೆ ಒಳಗಡೆ ಹೋದ್ರೆ ಹೇಗಿರ್ಬೇಡ. ಅರೆ, ಇದೇನಿದು? ಬಾಗಿಲು ತೆಗೆದಿದೆ. ಹೌದು ರೀ, ಕೀ ನಿನ್ನ ಹತ್ರನೇ ಇತ್ತಲ್ವೋ? ನನ್ನ ಹತ್ರನೇ ಇದೆಯಪ್ಪ. ಮನೆ ಒಳಗಡೆಯಿಂದ ಬಾಗಿಲು ಹಾಕಿ ಹಿತ್ಲು ಬಾಗಿಲಕ್ಕೆ ತಾನೇ ನಾವು ಬೀಗ ಹಾಕೊಂಡ್ ಬಂದಿರೋದು. ಹೌದು. ಮತ್ತೆ ಮುಂದ್ಗಡೆ ಬಾಗಿಲು ಯಾರು ತೆಗ್ದಿದ್ದು? ಗಿರ್ಜಮ್ಮ, ಹೀಗೆ ಮಾತಾಡ್ತಾ ಇದ್ರೆ ಎಂಥದ್ದು ಗೊತ್ತಾಗ್ತಿಲ್ಲ. ನಮಗೆ ಗೊತ್ತಿಲ್ಲದೆ ಬಾಗಿಲು ತೆಗೆದು ಒಳಗೆ ಹೋದವ್ರನ್ನ ನಾವು ಒಳಗೆ ಹೋದ ಕೂಡಲೇ ಬಾಗಿಲು ಹಾಕೊಂಡು ಹುಡುಕಿ ಹೊಡುವ. ಕರೆಕ್ಟಾಗಿ ಹೇಳಿದ್ರಿ, ನಡೀರಿ. ಸಮಾಧಾನ ಮಾಡ್ಕೊಳಪ್ಪ, ಏನಾಗಿಲ್ಲ. ಬಸ್ಯಾ ಏನಿದಿಲ್ಲ? ಏಯ್, ಯಾರಪ್ಪ ನೀನು? ಕಳ್ಳರಿವ ಓ, ಗ್ಲಾಡ್ ಟು ಮೀಟ್ ಯು. ನಿಮ್ಮ ಮನೆಗೆ ತೆಗಿಲಿಕ್ಕೆ ಬಂದಾನ್ರಿ. ಏ ಕತ್ತಿ ಮನೆ, ಯಾರ ನೀನು? ನಿನ್ನ ಹಿಂದೆ ಯಾರಿದ್ರು? ಆಲ್ ಕೈದನ, ಲಷ್ಕರಿ ತೈಬನ? ಇದನ್ನೆಲ್ಲ ಹ್ಯಾಂಗ್ ಎಕ್ಸ್ಪೋರ್ಟ್ ಮಾಡ್ತಿದ್ದೆ? ಟ್ರೈನ್ ಥ್ರೂನಾ, ಫ್ಲೈಟ್ ಥ್ರೂನಾ, ಶಿಪ್ ಥ್ರೂನಾ? ಮುಚ್ಚನೇನು ಬಾಯಿನ? ಏನು ಒಳ್ಳೆ ಇಂಟರ್ನ್ಯಾಷನಲ್ ಟೆರರಿಸ್ಟ್ ವಿಚಾರಿಸ್ತಿದ್ಯಲ್ಲ, ನೋಡಿದ್ರೆ ಗೊತ್ತಾಗಲ್ಲ. ಸಣ್ಣಗಿದ್ದಾನೆ ಇವನು, ಸಣ್ಣ ಕಳ್ಳ. ಅಲ್ಲಪ್ಪ, ನೀವೆಲ್ಲ ನಮ್ಮ ನೇಬರ್ಸು, ನೀವೆಲ್ಲ ಇದ್ಕೊಂಡೆ ನಮ್ಮ ಮನೆಗೆ ಕಳ್ಳ ಬರೋದಕ್ಕೆ ಹೆಂಗ್ ಬಿಟ್ರಿ ನೀವು? ಶಿವಪ್ಪನ ಅವತ್ತು ಫೋನ್ ಮಾಡಿದಾಗ ನಾ ನಿಮಗೆ ವಿಷಯ ಹೇಳಕ್ ಬಂದೇರಿ. ನೆಟ್ವರ್ಕ್ ಸರಿ ಇಲ್ಲದಕ್ಕೆ ನಾ ಹೇಳೋದು ನಿಮ್ಗೆ ಕೇಳಿಸಲಿಲ್ರಿ. ಆಮೇಲೆ ಇವ ಬಂದ ನಿಮ್ಮ ತಮ್ಮ ಅಂತ ಹೇಳಿದಾರೆ, ನಾ ನಂಬಿಟ್ಟೇರಿ. ಆಮೇಲೆ ಗೊತ್ತಾತ್ರಿ ಇವ ದೊಡ್ಡ ಕಳ್ಳ ಅಂತ. ದೇವ್ರೆ, ಸರಿಯಾದ ಟೈಮ್ಗೆ ನೀವು ಯಾರು ಬರದೆ ಹೋಗಿದ್ರೆ ಏನ್ ಗತಿ ಆಗ್ತಿತ್ತೋ ಏನೋ. ಸರಿಯಾದ ಟೈಮ್ಗೆ ನಾವು ಸಹಾಯ ಮಾಡಿದ್ದಲ್ಲ, ಇವನ್ ಸರಿಯಾದ ಟೈಮ್ಗೆ ಕಳ್ತನ ಮಾಡಕ್ಕೆ ಸಹಾಯ ಮಾಡಿದ್ದು ನಿಮ್ಮ ತಂಗಿ ಗೌರಿ. ಚಿಕ್ಕಪ್ಪ, ಹಾಗಾದ್ರೆ ಚಿಕ್ಕಮ್ಮ ಕಳ್ಳಿನ? ನನಗೂ ಗೊತ್ತಿಲ್ಲ ಮರ, ಇದೆಲ್ಲ ನಂಗೆ ಹೊಸ ವಿಷಯ. ಗೌರಿ, ನಿಜ ಒಪ್ಕೋ. ಕಾನೂನು ಕರ್ತವ್ಯ ಅಂದಳಿ ಬಂದರೆ ನಾನು ಸಂಬಂಧನೂ ಕಾಣ್ತಿಲ್ಲ. ಬೇಕಿದ್ರೆ ನಾನು ಮಾತಾಡಿ ಶಿಕ್ಷೆ ಕಡಿಮೆ ಮಾಡಿಸ್ತೆ. ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಏನಮ್ಮ ನೀನು ನನಗೆ ಗೊತ್ತಿಲ್ಲ ಅಂತೀಯ? ಸಂಧ್ಯಾ ನೋಡಿದ್ರೆ ನೀನೇ ಕಾರಣ ಅಂತಾಳೆ. ಏನಮ್ಮ ಇದೆಲ್ಲ? ಅಯ್ಯೋ ಅಂಕಲ್, ಅದು ಹಂಗಲ್ಲ, ನಾನು ಹೇಳ್ತೀನಿ ಕೇಳಿ. ಗೌರಿ
ಮಲ್ಕೊಂಡು ಅಡುಗೆ ಮಾಡಿಕೊಂಡು ತಿಂದು ಕುಡ್ದು ಎಲ್ಲನೂ ಶೋಕಿ ಮಾಡಿ ಕೊನೆ ನಿಮ್ಮಲ್ಲಿರೋ ವಸ್ತುಗಳನ್ನೆಲ್ಲ ದೋಸ್ಕೊಂಡು ಹೋಗೋಣ ಅಂತಿದ್ದೆ ಸರ್. ಹಾಗೇನಾಯ್ತು ಅಂದರೆ ಜಗತ್ತಿನ ಯಾವ ಜಾಗದಲ್ಲೂ ಬದಲಾಗದೇ ಇದ್ದ ನೀನು ಬದಲಾವಣೆಗೋಸ್ಕರ ಈ ಜಾಗಕ್ಕೆ ಬಂದಿ. ನಿನ್ನ ಬದಲಾವಣೆಗೆ ಇದು ಸೂಕ್ತವಾದ ಸಮಯ. ಬಸಣ ಮನಿ ಒಳಗಿಂದ ಯಾರೋ ವಿಜಿಲ್ ಹೊಡೆದದ್ದು ಸೌಂಡ್ ಬರತೈತಿ. ಮನಿ ಬಾಗಿಲು ನೋಡಿದ್ರೆ ಓಪನ್ ಆಗೈತಿ. ಒಳಗ ಕಳಗಿಳಿಗೆ ಹೋಗ್ಯಾನೋ ಏನ್ ಕತ್ತಿನೋ. ಅಯ್ಯೋ ಪಾಪ, ಒಳಗ ಹುಡುಗ ಒಬ್ಬ ನಾನು ಏನು ಮಾಡೋದು? ಅಯ್ಯೋ, ಇಬ್ರು ಗಂಡಸರಾಗಿ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ಮೊದಲು ಒಳಗಡೆ ಏನಾಗಿದೆ ನೋಡೋಣ ಬನ್ನಿ. ಬರ್ಲೇ ನೋಡ್ರಿ. ಅಯ್ಯೋ ಪವ್ಯ, ಬಸ್ಯ, ಇಲ್ಲಿ ನೋಡಿ, ನಾವ್ ಅನ್ಕೊಂಡಿದ್ ಕರೆಕ್ಟ್. ಕಳ್ಳ ಎಲ್ಲಾನು ಮೂಟೆ ಕಟ್ಬಿಟ್ಟಿದ್ದಾನೆ. ಯಪ್ಪ, ಹಂಗಾದ್ರ ಕಳ್ಳರು ಆ ಹುಡುಗಿಗೆ ಏನಾದ್ರು ಮಾಡೇ ಇರ್ತಾರ. ಬಸಣ್ಣ, ದೇವ್ರ ಕೋಣಿಯಿಂದ ವಿಜಿಲ್ ಸೌಂಡ್ ಬರತೈತಿ. ಅವನು ಅಲ್ಲೇ ಇರ್ಬೋದು. ಬಾ ಹೋಗು ನೋಡು. ಅಯ್ಯೋ, ಈ ಹುಡುಗನ ಯಾರೋ ಹೊಡೆದು ಮಲಗಿಸೇ ಬಿಟ್ಟಾರ. ತಡ್ರಿ ನೋಡ್ತೀನಿ. ಉಸಿರಾಡಕತ್ತೇನ? ಏ, ನೀ ಏನಪ್ಪ ಸೀಟಿ ಹೊಡೆದಿದ್ದು? ಹೂ ಸಾಬ್, ಆಪತ್ಕಾಲದಲ್ಲಿ ಎಚ್ಚರ ಮಾಡೋದು ನನ್ನ ಕೆಲಸ ಅಲ್ವಾ, ಅದಕ್ಕೆ ಸೀಟಿ ಹೊಡೆದೆ. ಈ ಏರಿಯಾಕ್ಕೆ ನೀನು ಹೊಸ ಗುರ್ಕ ಏನೋ? ನಾನು ಹಳೆ ಗುರ್ಕನೇ, ಆದ್ರೆ ಕೆಲವೊಬ್ರಿಗೆ ಮಾತ್ರ ಹೊಸಬ. ಈಗ ಅದೆಲ್ಲ ಬೇಕಾ? ಬೇಗ ಎತ್ಕೊಳ್ಳಿ ಇವನ್ನ. ಎತ್ತಲೇ ನೀನು ಕೈ ಎತ್ತು. ಏನು ಮಾಡಿದ್ರು ಮಾರಾಯ? ನೀವು ಇವ್ರನ್ನ ನೋಡ್ಕೊಳ್ಳಿ, ನನ್ಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ. ಪಾಪ, ಆ ಗೂರ್ಕ ಬಂದಿದ್ದಕ್ಕೆ ಕಳ್ಳ ಇವನ್ನ ಬಿಟ್ಟು ಹೊಡೋಗಿದ್ದಾನೆ ಅನ್ಸುತ್ತೆ. ಎಷ್ಟು ಒದೆ ಬಿತ್ತು. ಅಯ್ಯಯ್ಯೋ, ಹೆದರ್ಕೋಬಿಡಪ್ಪ, ನಾನ್ ಸಂಧ್ಯಾ. ನಾ ಪವ್ಯ, ಇವ ಬಸ್ಯ. ನೋಡು, ನಡಿ, ಡಾಕ್ಟರ್ ಹತ್ರ ಹೋಗೋಣ. ಬಾ ಬಾ, ಹೇಳಿ. ಮುಟ್ಬೇಡಿ ನನ್ನ. ನಾನೊಬ್ಬ ಪಾಪಿ, ನಾನು ದೊಡ್ಡ ಪಾಪಿ. ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ಪವ್ಯ, ಬಸ್ಯ, ತಲೆಗೆ ನಾನೊಬ್ಬ ಕಳ್ಳ. ಕಳ್ಳನ? ಹೌದು. ಈ ಮನೆಗೆ ಬಂದು ಸೇರ್ಕೊಂಡು ಎಲ್ಲಾನು ಗಂಟು ಮುಟ್ಟೆ ಕಟ್ಟಿ ಕತ್ಕೊಂಡು ಹೋಗಕ್ ಬಂದಿರುವಂತ ದೊಡ್ಡ ಕಳ್ಳ ನಾನು. ಕೆಟ್ಟ ಕಳ್ಳ ನಾನು. ನೋಡಿ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲ್ಲ, ಇಲ್ಲೇ ಇರ್ತೀನಿ. ಪ್ಲೀಸ್, ನೀವು ಕೊಡ್ತಾ ಇರೋ ಈ ಪ್ರೀತಿ ನನಗಲ್ಲ, ಈ ಮನೆ ಓನರ್ ಶಿವಣ್ಣ ಮತ್ತೆ ಗಿರಿಜಮ್ಮನವ್ರಿಗೆ ಸೇರ್ಬೇಕು. ಇಂಥ ಪ್ರೀತಿ ಸಂಪಾದಿಸಿದ್ದಾರೆ ಅಂದ್ರೆ
ಸಾಹಸ ಮಾಡೋದ್ರಿಂದ ಒಳ್ಳೆಯವನಾಗಿ ಬದಲಾಗ್ತಾನೆ ಅನ್ನೋದಕ್ಕೆ ಈ ಮನೆ ಕಾರಣ ಆಯಿತು ಸರ್. ಇನ್ಮೇಲೆ ನಾನು ತಿದ್ಕೋತೀನಿ. ನಾನು ಇದುವರೆಗೂ ಮಾಡಿರೋ ತಪ್ಪುಗಳಿಗೆ ಕ್ಷಮೆ ಕೂಡ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಕ್ಷಮೆ ಅಷ್ಟೇ ಅಲ್ಲ ಸರ್, ನೀವು ಪೊಲೀಸ್ಗೆ ಫೋನ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿಸಿ ಸರ್. ನಿನ್ನನ್ನು ಕ್ಷಮಿಸೋಕ್ಕೆ ನಾನು ಯಾರಪ್ಪ? ಒಟ್ಟಿನಲ್ಲಿ ನೀನು ತಿದ್ಕೊಂಡು ಬದಲಾದಿಯಲ್ಲ, ಅಷ್ಟೇ ಸಾಕು. ದೇವರು ದೊಡ್ಡವನು, ನಮ್ಮ ಮನೆ ಉಳಿತು. ನೋಡಿದ್ಯಾ ಗೌರಿ, ನಮ್ಮ ಪರ್ಸ್ನಲ್ ಲೈಫ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕೋದ್ರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ. ಸೋಷಿಯಲ್ ಮೀಡಿಯಾ ಬಳಸಿ ಬೇಡ ಅನ್ನಲ್ಲ, ಆದರೆ ನಮಗೂ ಖಾಸಗಿ ಜೀವನ ಇದೆ ಅನ್ನೋದನ್ನು ಮರಿಬೇಡಿ. ಎಲ್ಲನೂ ಜನಗಳ ಮುಂದೆ ಹಂಚ್ಕೋತೀವಿ ಅಂದರೆ ಹೀಗೆ ಆಗೋದು. ಸಾರಿ ಬಾಬಾ, ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅನ್ನೋ ಆಸೆಗೆ ಹೀಗೆಲ್ಲ ಮಾಡಿದೆ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ನಾನು ನನ್ನ ತಪ್ಪನ್ನ ತಿದ್ಕೋತೀನಿ. ಗೌರಿ, ಸ್ಟೋರಿನ ಹಾಕೋದಲ್ಲ, ಸೃಷ್ಟಿ ಮಾಡ್ಕ. ಸ್ಟೇಟಸನ್ನು ತೋರಿಸೋದಲ್ಲ, ಗಳಿಸ್ಕಣಕ. ರೀ, ನಾನು ಲಕ್ಸುರಿ ಲೈಫ್ ಬಗ್ಗೆ ಆಸೆ ಪಡದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸಾರಿ ರೀ. ಭವ್ಯ, ಬಸ್ಯ, ಸಂಧ್ಯಾ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ, ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಗಲ್ಲ ಗಿರ್ಜವ್ರೆ, ಆ ಗೂರ್ಕಂಗೆ. ಆ ಗೂರ್ಕ ಇಲ್ಲದೆ ಇದ್ದಿದ್ರೆ ನಿಮ್ಮ ಮನೆನ ಕಾಪಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಸಂಧ್ಯಾ ಅವರೇ. ಅವ್ರಿಗೊಂದು ಥ್ಯಾಂಕ್ಸ್ ಆದರೂ ಹೇಳಬೇಕು. ಎಲ್ಲಿ ಸಿಗ್ತಾರೆ ಅವರು? ಗೊತ್ತಿಲ್ರಿ ಶಿವಪ್ಪಣ್ಣ, ಅವ್ರು ಹೋಗಿದ್ದಷ್ಟೇ ನೋಡಿದೀವ್ರಿ. ಹೊರಗೆ ಹುಡುಕಿದ್ರೆ ಸಿಗ್ಬೋದ್ರಿ. ನಾನು ಅದು ನೋಡ್ತೀನಿ, ನೀವು ನೋಡಿದೆಲ್ಲ.